ಮದುವೆಯ ಭೋಜನವು ಮತ್ತು ಕಲ್ವಾರಿಯು. ಜೇಷಾಮ್ ಜೆಬುದೊರೆ. ಅಧ್ಯಾಯ 10. ಚಂದ್ರಮಂಡಲಕ್ಕೆ ಗಗನಯಾತ್ರಿಕರು ಪ್ರಯಾಣ ಬೆಳೆಸುವ ಮುನ್ನ ಅನೇಕ ವಿಧವಾದ ತರಬೇತಿಗಳು ಮತ್ತು ವ್ಯಾಯಾಮ ಅವರಿಗೆ ಕೊಡಲ್ಪಡುತ್ತದಲ್ಲವೇ? ಅದೇ ರೀತಿಯಲ್ಲಿ ದೇವರ ರಾಜ್ಯಕ್ಕೆ ನಾವು ಪ್ರವೇಶಿಸುವ ಮುನ್ನ ಅನೇಕ ಶೋಧನೆಗಳು, ನಿಂದೆಗಳು, ಅವಮಾನಗಳ ಮೂಲಕವಾಗಿ ದೇವರ ಮಕ್ಕಳು ಹಾದು ಹೋಗಬೇಕಾಗಿದೆ. ಆ ವಿಧವಾದ ಒಂದು ತರಬೇತಿ ಶಾಲೆಯೇ ರಷ್ಯಾ ದೇಶದಲ್ಲಿರುವ ಒಂದು ಸೆರೆಮನೆ. ದುರ್ವಾಸನೆ ಬೀರುವ ಒಂದು ಕತ್ತಲೆ ಕೋಣೆಯಲ್ಲಿ ಕೆಲವು ಕ್ರೈಸ್ತರು ಬಂಧಿಸಲ್ಪಟ್ಟು ಕೆಲವು ವರ್ಷಗಳನ್ನು ಕಳೆಯುತ್ತಾ ಬಂದರು. ಉನ್ನತವಾದ ಪುನರುತ್ಥಾನವನ್ನು ಹೊಂದುವುದಕ್ಕೋಸ್ಕರ ಬಿಡುಗಡೆಯನ್ನು ಹೊಂದಲು ಸಮ್ಮತಿ ನೀಡದೆ ಕಷ್ಟವನ್ನು ಅನುಭವಿಸುತ್ತಾ ಬಂದರು. ಒಂದು ದಿನ ಅವರಿಗೆ ಕರ್ತನ ರಾತ್ರಿ ಭೋಜನವನ್ನು ತೆಗೆದುಕೊಳ್ಳಬೇಕೆಂಬ ಹಂಬಲವು ಉಂಟಾಯಿತು. ಅದಕ್ಕಾಗಿ ಬೇಕಾದ ಸಿದ್ಧತೆಗಳನ್ನು ಅವರಲ್ಲಿಯೇ ಮಾಡಿಕೊಂಡರು. ಸರ್ಕಾರವು ಅವರಿಗೆ ಕೊಡುತ್ತಿದ್ದ ಭೋಜನವೇನು ಗೊತ್ತೇ? 1 ವಾರಕ್ಕೆ ಅರ್ಧ ರೊಟ್ಟಿ ಮಾತ್ರವೇ. ಅದನ್ನು ತಿಂದು ಅವರು ಜೀವಿಸಬೇಕಾಗಿತ್ತು. ಹಾಗೆ ಅವರಿಗೆ ಸಿಗುವ ರೊಟ್ಟಿಯಲ್ಲಿ 1 ಭಾಗವನ್ನು ಸೇರಿಸಿಟ್ಟು ರಾತ್ರಿ ಭೋಜನದ ಆರಾಧನೆಗಾಗಿ ಇಟ್ಟುಕೊಂಡರು. ಸರಿ, ಭೋಜನಕ್ಕೆ ರೊಟ್ಟಿ ಸಿದ್ಧವಾಯಿತು. ದ್ರಾಕ್ಷಾರಸಕ್ಕೆ ಎಲ್ಲಿ ಹೋಗುವುದು? ಪ್ರಿಯ ಯೇಸು ಕ್ರಿಸ್ತನು ಕಾನಾ ಊರಿನಲ್ಲಿ ನಡೆದ ಮದುವೆಯಲ್ಲಿ ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾರ್ಪಡಿಸಲಿಲ್ಲವೇ? ಕಲ್ಲಿನ ಬಾನೆಗಳಲ್ಲಿ ತುಂಬಿಸಲ್ಪಟ್ಟ ಅದೇ ನೀರು ತನ್ನನ್ನು ಸೃಷ್ಟಿಸಿದ ದೇವರ ಕುಮಾರನು ಭೂಲೋಕದಲ್ಲಿ ಬಂದಿರುವುದನ್ನು ನೋಡಿ ಪರವಶ ಹೊಂದಿ ತಾನಾಗಿಯೇ ದ್ರಾಕ್ಷಾರಸವಾಗಿ ಮಾರ್ಪಟ್ಟಿದ್ದು ನಿಜವೇ? ನೀರಿನಂತೆ ತುಳುಕುತ್ತಿರುವ ಯಾವ ಒಳ್ಳೆಯ ಕಾರ್ಯಗಳು ಕಾಣಲ್ಪಡದೆ ಜೀವಿಸುತ್ತಿದ್ದ ಅನೇಕರು ಯೇಸು ಕ್ರಿಸ್ತನ ಬಳಿ ಬಂದಾಗ ಅವರ ಗುಣಗಳು ದ್ರಾಕ್ಷಾರಸದಂತೆ ಮಾರ್ಪಟ್ಟಿತಲ್ಲ? ಅದೇ ರೀತಿಯಲ್ಲಿ ಈ ನೀರನ್ನು ದ್ರಾಕ್ಷಾರಸವಾಗಿ ಮಾರ್ಪಡಿಸು ಎಂದು ಪ್ರಾರ್ಥಿಸಿ ಆರಾಧನೆಯನ್ನು ಆರಂಭಿಸಿದರು. ಅವರು ಇದ್ದ ಸ್ಥಳವು ಬಹಳ ಅಶುದ್ಧದಿಂದ ತುಂಬಿತು, ಅಂದರೆ ಮಲಮೂತ್ರಗಳಿಂದ ತುಂಬಿತು. ಅವರಲ್ಲಿ ಒಬ್ಬನು ತನ್ನ ಮುಖವನ್ನು ನೆಲಕ್ಕೆ ಸೋಕಿಸಿ ಮಲಗಿಕೊಂಡು ತನ್ನ ಬೆನ್ನನ್ನು ಕರ್ತನ ಭೋಜನದ ರೊಟ್ಟಿ ಮತ್ತು ರಸವನ್ನು ಇಡುವುದಕ್ಕೆ ಕೊಟ್ಟನು. ಸಿಲುಬೆಯ ಬೇನೆಗಳನ್ನು ಧ್ಯಾನಿಸುತ್ತಾ ಇತರರು ಕರ್ತನ ಭೋಜನದ ಸಂಸ್ಕಾರವನ್ನು ನೆರವೇರಿಸಿದರು. ಕಡೆಯಲ್ಲಿ ಕರ್ತನ ಭೋಜನಕ್ಕೆ ಸಾಯಿಸಿದ ವ್ಯಕ್ತಿಯು ಭೋಜನದಲ್ಲಿ ಭಾಗವಹಿಸಿದನು. ಅಲ್ಲಿ ಬಂಧಿಸಲ್ಪಟ್ಟಿದ್ದ ಎಲ್ಲರೂ ಕ್ರಿಸ್ತನ ಮೇಲೆ ತಾವಿಟ್ಟಿದ್ದ ಅಗಾಧವಾದ ಪ್ರೀತಿಯ ನಿಮಿತ್ತ ಸೆರೆ ಹಿಡಿಯಲ್ಪಟ್ಟವರಾಗಿದ್ದರು. ಅನೇಕ ಪ್ರದೇಶಗಳಿಂದ ಅವರು ಬಂದಿದ್ದರು. ಸೆರೆಮನೆಯಲ್ಲಿ ಅನೇಕ ವರ್ಷಗಳು ಉರುಳಿ ಹೋದವು. ಒಬ್ಬರಿಗಾದರೂ ತಮ್ಮ ಮಕ್ಕಳ ಗತಿ ಏನಾಯಿತೆಂದು ತಿಳಿಯದು. ತಮ್ಮ ಪತ್ನಿಯರು ಊಟವಿಲ್ಲದೆ ಎಲ್ಲಿ ಹೇಗೆ ಬಾಳುತ್ತಿರುವರೆಂಬುದು ಅವರಿಗೆ ತಿಳಿಯದು. ತಮ್ಮ ಚಿಕ್ಕ ಮಕ್ಕಳು, ಪತ್ನಿಯರು, ಸ್ನೇಹಿತರು ಇವರ ನೆನಪು ಅವರನ್ನು ಭಯಪಡಿಸುತ್ತಲೇ ಇತ್ತು. ಅವರು ತಮ್ಮ ಕುಟುಂಬಗಳ ಜೊತೆಯಲ್ಲಿ ಇದ್ದಾಗ ಹೇಗೆ ಅವರು ದೇವಾಲಯಕ್ಕೆ ಹೋಗಿ ಕರ್ತನ ಭೋಜನವನ್ನು ತೆಗೆದುಕೊಂಡರು ಎಂಬುದನ್ನು ನೆನೆಸುತ್ತಾ ವೇದನೆ ಪಡುತ್ತಿದ್ದರು. ಅವರಿಗೆ ಉತ್ತೇಜನ ನೀಡುವ ರೀತಿಯಲ್ಲಿ ಅಲ್ಲಿದ್ದ ಒಬ್ಬ ಬೋಧಕರು ಸ್ತೆಫನನನ್ನು ಕುರಿತು ಮಾತನಾಡಿದರು. ಸ್ತೆಫನನನ್ನು ಕಲ್ಲೆಸೆದು ಕೊಲ್ಲುವಂತೆ ಅವನನ್ನು ನಗರದ ಹೊರಗೆ ಕರೆತಂದಾಗ ಅವನ ಸುತ್ತಲೂ ಇದ್ದ ಜನರು ಅವನನ್ನು ನೋಡಿ ಮೂರ್ಖತನದಿಂದ ಹಲ್ಲು ಕಡಿದರು. ಅವನ ಮೇಲೆ ಬಿದ್ದರು. ಸ್ತೆಫನನು ಅವರನ್ನು ನೋಡಲಿಲ್ಲ. ಒಂದು ವೇಳೆ ಅವರನ್ನು ನೋಡಿದರೆ ಕಳವಳಕ್ಕೆ ಒಳಪಡಬೇಕಾಗುತ್ತಿತ್ತು. ಅವನ ನಂಬಿಕೆಯು ಸಡಿಲವಾಗುತ್ತಿತ್ತು. ಆದರೆ ಅವನು ತನ್ನ ಸುತ್ತಲೂ ನಿಂತಿರುವವರನ್ನು ನೋಡಲಿಲ್ಲ. ಅವನ ಕಣ್ಣುಗಳು ಅವನ ದೇವರ ಮೇಲೆ ಇತ್ತು. ಆಕಾಶವನ್ನು ತಲೆ ಎತ್ತಿ ನೋಡಿದನು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ಯೇಸು ಕ್ರಿಸ್ತನನ್ನು ಅವನ ಮನಸ್ಸು ಮತ್ತು ಕಣ್ಣುಗಳು ನೋಡಿದ ಕಾರಣ ಆಕಾಶ ತೆರೆದಿರುವುದನ್ನು, ಮನುಷ್ಯಕುಮಾರನು ದೇವರ ಬಲಗಡೆಯಲ್ಲಿ ನಿಂತಿರುವುದನ್ನು ನೋಡಿದನು. ಆಹಾ, ಎಂಥ ಮಹೋನ್ನತವಾದ ದೃಶ್ಯ! ಕರ್ತನಾದ ಯೇಸು ಕ್ರಿಸ್ತನು ಅವನನ್ನು ಆಹ್ವಾನಿಸುವಂತೆ ಎದ್ದು ನಿಂತನು. ಸತ್ಯವೇದದಲ್ಲಿ ಇತರ ಭಾಗಗಳೆಲ್ಲ ಯೇಸು ಕ್ರಿಸ್ತನು ತಂದೆಯ ಬಲಗಡೆಯಲ್ಲಿ ಕುಳಿತಿದ್ದನು ಎಂದು ಬರೆದಿದೆ. ತನ್ನ ನಿಮಿತ್ತ ಪ್ರಾಣವನ್ನು ಅರ್ಪಿಸುವ ತನ್ನ ಮಗನನ್ನು ಕುತೂಹಲದಿಂದ ಆಹ್ವಾನಿಸುವುದಕ್ಕಾಗಿ
ತನ್ನ ಕೈಗಳನ್ನು ನೀಡುತ್ತಾ ಎದ್ದು ನಿಂತನು. ಆದ ಕಾರಣ ಸನ್ನಿವೇಶಗಳನ್ನು ನೋಡದೆ ಯೇಸುಕ್ರಿಸ್ತನನ್ನು ನೋಡೋಣ. ಶಿಷ್ಯರು ಕೂಡ ಸಮುದ್ರದಲ್ಲಿ ಅಲೆಗಳು ಬೀಸುತ್ತಾ ಗೊಂದಲ ಉಂಟಾಗಿ ಹಡಗು ಮುಳುಗುವ ರೀತಿಯಲ್ಲಿ ಗಾಳಿಯು ಬೀಸುತ್ತಿದ್ದ ಸಮಯದಲ್ಲಿ ಗಾಳಿಯನ್ನು ಸಮುದ್ರವನ್ನು ನೋಡಿ ದಿಗಿಲಿಗೆ ಒಳಪಟ್ಟರು. ಗಾಳಿಯನ್ನು ಸಮುದ್ರವನ್ನು ಉಂಟು ಮಾಡಿದ ಯೇಸು ತಮ್ಮ ಜೊತೆಯಲ್ಲಿರುವಾಗ ತಮಗೆ ಏನೂ ಅಪಾಯವಾಗಲಾರದು ಎಂಬ ನಂಬಿಕೆ ಅವರಿಗಿರಲಿಲ್ಲ. ಯೇಸುಕ್ರಿಸ್ತನ ಮುದ್ದು ಮುಖವನ್ನು ನೋಡುತ್ತಿರುವುದಾದರೆ ಯಾವ ವಿಧವಾದ ವೇದನೆಗಳು ನಿನ್ನನ್ನು ಆವರಿಸಿಕೊಂಡರೂ ನೀನು ಭಯಪಡುವುದಿಲ್ಲ. ಲೋಕದ ಅಂತ್ಯದವರೆಗೂ ಸಕಲ ದಿವಸಗಳು ನಾನು ನಿಮ್ಮ ಸಂಗಡ ಇರುವೆನು ಎಂಬುದಾಗಿ ಆತನು ವಾಗ್ದಾನ ಮಾಡಿದನಲ್ಲ. ಹಾಗಿದ್ದ ಪಕ್ಷದಲ್ಲಿ ನೀನು ಕಳವಳಕ್ಕೆ ಒಳಪಡುವುದೇಕೆ? ಕಲ್ವಾರಿ ದಾರಿಯಲ್ಲಿ ನೀನು ನಡೆಯುವ ವೇಳೆಯಲ್ಲಿ ನಿನ್ನ ಕಣ್ಣುಗಳು ಕರ್ತನಾದ ಯೇಸುಕ್ರಿಸ್ತನನ್ನು ನೋಡುತ್ತಾ ಇರಲಿ. ನಿನ್ನ ಮುಂದೆ ಆತನು ನಡೆದು ಹೋಗುತ್ತಿದ್ದಾನೆ. ಬಲಗಡೆಯಾಗಲಿ ಎಡಗಡೆಯಾಗಲಿ ನೀನು ಮರೆಯಾಗದಂತೆ, ನೀನು ವಾರೆಯಾಗದಂತೆ ಆತನು ನಿನ್ನನ್ನು ಕಾಪಾಡುವನು. ಆಮೆನ್. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ
ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.